ಎನ್ಡಿಎ ಮೈತ್ರಿಯಲ್ಲಿದ್ದಂತಹ ಸಂಸದರಿಗೆ ಎಲ್ಲರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಾಯಿತು. ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಹಂಚಿಕೆ ಮಾಡಾಗಿದೆ. ಆದ್ರೆ ಮುಖ್ಯವಾಗಿ ಈ ಗೃಹ ಖಾತೆ ಆಗಿರಬಹುದು ಅಥವಾ ಹಣಕಾಸು ಖಾತೆ, ರಕ್ಷಣಾ ಖಾತೆ, ವಿದೇಶಾಂಗ ಖಾತೆ ಜೊತೆಗೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಖಾತೆಗಳನ್ನ ತಮಗೆ ಬೇಕಾದಂತವರಿಗೆ ಅಥವಾ ಈ ಹಿಂದೆ ಇದ್ದಂತವರಿಗೆ ವಾಪಸ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಕಾರಣೀಭೂತರಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಸಂಸದರೇನಿದ್ದಾರೆ ಅವರಿಗೆ ಒಂದ್ ರೀತಿ ಮಧ್ಯಮ ಲೆವೆಲ್ ಅಲ್ಲಿರುವಂತಹ ಒಂದ್ ರೀತಿ ಮಿಡ್ಲ್ ಅಲ್ಲಿ ಇದ್ದಂತಹ ಖಾತೆಗಳನ್ನ ಕೊಟ್ಟಿದ್ದಾರೆ. ಅದೇನೋ ಅಂತ ದೊಡ್ಡ ಖಾತೆನೂ ಅಲ್ಲ, ಹಂಗಂತ ಚಿಕ್ಕ ಖಾತೆಗಳೂ ಅಲ್ಲ, ಈ ತರಹದ ಖಾತೆಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಅವ್ರೇನಾದ್ರೂ ಮುನಿಸ್ಕೊಂಡು ಬಹುಮತ ಸಾಧಿಸೋ ಸಮಯದಲ್ಲಿ ಹೆಜ್ಜೆಯನ್ನ ಹಿಂದೆ ಇಡ್ತಾರಾ, ಮೋದಿಯವರಿಗೆ ಮತ್ತೆ ಇಲ್ಲಿ ಸಮಸ್ಯೆ ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ಇದೇ ವಿಚಾರಕ್ಕೆ ಕುರಿತು ಇವತ್ತು ಚರ್ಚೆಯನ್ನ ಮಾಡೋಣ. ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅವರು ಆ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬಹುದಾ ಮೋದಿ ಅವ್ರಿಗೋಸ್ಕರ? ನೋಡ್ರಿ, ಅವರಿಬ್ಬರು ಇತಿಹಾಸ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಅವ್ರು ಬಯಸಿದ್ದವರು ಕೊಡದೇ ಹೋದ್ರೆ ಪ್ರಾಬ್ಲಮ್ ಮಾಡೋ ಸಾಧ್ಯತೆ ಬಹಳಷ್ಟು ಅದಾವ. ಆದ್ರೂ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ದಿಟ್ಟಾಗಿ ಮೋದಿಯವರು ಇಬ್ರು ಮಿತ್ರರನ್ನು ದೂರ ಇಟ್ಟ ಈ ನಿರ್ಧಾರ ಯಾಕೆ ಮಾಡಿದ್ರು, ಏನು ಕಾಲ್ ಮಾಡಿದ್ರು, ಇದು ಒಂದು ದೊಡ್ಡ ಕುತೂಹಲಕರವಾದಂಥ ವಿಷಯ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಮೈತ್ರಿ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರ ಈ ರೀತಿ ಡಿಸಿಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಮೀಟಿಂಗ್ ಮಾಡಿ ಅವ್ರನ್ನ ಕರೆದ ಚರ್ಚೆ ಮಾಡಿ ತಗೋಬೇಕಾಗ್ತದೆ, ವಿಶ್ವಾಸ ತೊಗೊಂಡು ಮಾಡ್ಬೇಕಾಗ್ತದೆ. ಇಲ್ಲಾಂದ್ರೆ ಇದು ಆರಂಭದಲ್ಲಿ ಅವಿಶ್ವಾಸ ಮಾಡೋಕೆ ಶುರು ಆಗಿಬಿಡ್ತದೆ. ಹೌದಪ್ಪ, ಇವ್ರು ಈಗ ಇದ್ದಾರೆ, ಮುಂದೆ ಹೇಗೆ ಅನ್ನುವಂಥ ಪ್ರಶ್ನೆ. ಮತ್ತು ಅವರು ಇಬ್ಬರು ತಿಳುವಳಿಕಿದ್ದಂಥವ್ರು, ಒಂದು ಪವರ್ಫುಲ್ ಇದ್ದಂಥವ್ರು, ಜೊತೆಗೆ ಹಲವು ವರ್ಷಗಳಿಂದ ಒಂದು 3-4 ದಶಕಗಳಿಂದ ರಾಜಕೀಯದಲ್ಲಿ ಇದ್ದಂಥವ್ರು. ಅವ್ರಿಗೆ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತಿಲ್ಲ. ಯಾಕಂದ್ರೆ ಅವ್ರಿಗೆ ಡಿಮಾಂಡ್ ಮಾಡಿದ್ರು ಅಂತೇಳಿ ಸುದ್ದಿ ಮುರುಗಳು ಹೇಳ್ತಾ ಇದ್ದಾವ. ವಿಶೇಷವಾಗಿ ಗೃಹ ಕಾಯ್ದೆ ಕೊಡ್ರಿ, ನಮಗ ಫಿನಾನ್ಸ್ ಕೊಡ್ರಿ, ಕೃಷಿ ಕೊಡ್ರಿ, ಸಭಾಪತಿ ಕೊಡ್ರಿ ಅಂತ ಹಿಂಗೇನೋ ಕೇಳಿದ್ದು ಎಲ್ಲ ಇದ್ದಾವೆ, ಹಾಕಿದ್ರು. ಆದ್ರೆ ಅದನ್ನ ಯಾವುದೂ ಇವತ್ತು ಅವ್ರು ದಾದ್ ಮಾಡಲಿಲ್ಲ. ದಾದ್ ಮಾಡಲಾರದ ಅವ್ರದ್ದಂಥವ್ರ ತಮಗೆ ಬೇಕಾದಂತ ತಮ್ಮ ಹಿಂದಿನ ಎಲ್ಲ ಜೊತೆಗಾರರಿಗೆ ಮತ್ತೆ ಮళ్ళీ ಪೋಸ್ಟ್ಗಳು ಕೊಟ್ಟಿದ್ದಾರೆ. ಇವ್ರು ಸುಮ್ಮನೆ ಏನೋ ಒಂದಿಷ್ಟು ಖಾತೆಗಳನ್ನ ಕೊಟ್ಟಿಗೆಸಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದಾರೆ. ಆದ್ರೆ ಇವ್ರಿಷ್ಟಕ್ಕೆ ಸಮಾಧಾನ ಆಗ್ತಾರ ಅಂತ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವ್ರವ್ರ ರಾಜ್ಯಗಳಲ್ಲಿ ಜನ ಅಲ್ಲೇ ಏನ್ರಿ ನೀವು ಇಷ್ಟ ಆರಿಸ್ಕೊಂಡು ಹೋದ್ರು, ಏನ್ ಕೊಟ್ರೆ ನಿಮಗೆ ಕೇಳ್ತಾ ಇದ್ದಾರೆ. ಬಿಹಾರದಲ್ಲಂತೂ ಜೋರಾಗ್ಯದ, ಏನ್ ಕೈಯಾಗ ಜುಂಜುನ ಹಿಡ್ಕೊಂಡ್ ಬಂದ್ರು ಇವ್ರು ಅಂತೇಳಿ ಅವ್ರು ವಿರೋಧಿ ಯಾರು ನಮ್ಮ ತೇಜಸ್ವಿ ಯಾದವ್ ಅವರು ಟೀಕಾ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. ಏನ್ರಿ ಎಲ್ಲಿ ಬಂತ ಪರಿಸ್ಥಿತಿ ಇವ್ರದು ಅಂತೇಳಿ. ಅಂದ್ರೆ ಅವರು ವಿರೋಧಿಗಳು ಟೀಕಾ ಮಾಡೋದ್ರಲ್ಲಿ ಅರ್ಥದ ಇಲ್ಲ ಅಂತಲ್ಲ. ಮತ್ತೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಇವತ್ತು ಏನಾದರೂ ಬಿಜೆಪಿ ಸರ್ಕಾರ ಅಲ್ಲ, NDA ಸರ್ಕಾರ ನಿಂತಿದ್ರೆ ಇವರಿಬ್ಬರು ಸಹಕಾರದಿಂದ ಇವರಿಬ್ಬರು ಏನಾದ್ರು ಸಪೋಸ್ ಇಂಡಿಯಾದ ಕಡೆ ಹೋಗಿದ್ರೆ ಇವತ್ತು ಇವ್ರಿಗೆ ಸರ್ಕಾರ ರಚನೆ ಮಾಡೋ ಸಾಧ್ಯತೆನೇ ಇರಲಿಲ್ಲ. ಆದ್ರೂ ಇಂತಹ ಪ್ರಸಂಗದಲ್ಲೇ ನಾವು ಬದಿಟ್ಟ ನಾಯಕ, ದೊಡ್ಡ ನಾಯಕನ ತೋರಿಸಾಗ ಮಾಡಿದ್ರು ಅಥವಾ ಮತ್ತಾವ ಕಾರಣದಿಂದ ಮಾಡಿದ್ರು ಮೋದಿ ಅವ್ರಿಗೆ ಗೊತ್ತಿಲ್ಲ. ಇದರಿಂದ ಮಾತ್ರ ಅಡ್ಡ ಪರಿಣಾಮ ಆಗಬಹುದು ಅಂತೇಳಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಸಮಸ್ಯೆಗಳಾಗತ್ತೆ ಸರ್? ಒಂದ್ ವೇಳೆ ಸಮಸ್ಯೆಗಳಾದ್ರೂ ಕೂಡ ಮೋದಿ ಅವರು ಅಷ್ಟು ಈಸಿಯಾಗಿ ಟ್ಯಾಕಲ್ ಆಗ್ತಾರೆ ಅಂತ ಅನ್ಸಲ್ಲ. ತುಂಬಾ ಚತುರರು ಅವರು. ಅದೇ ಈಗ ಬಂದಿದ್ದು ಅವ್ರು ಚತುರರು ಹೌದು ಅಥವಾ ಅಲ್ಲ ಅನ್ನೋದು ಈಗ ಪರೀಕ್ಷೆ ಆಗುವಂತ ಕಾಲ. ಯಾಕಂದ್ರೆ ಇದರಲ್ಲೇ ಮೋದಿ ಮತ್ತು ಶಾ ಜೋಡಿ